ಸಂಘ ಬೆಂಗಳೂರು ರಾಜ್ಯ ಉಪಾಧ್ಯಕ್ಷರಾಗಿ ಕಿಶೋರ್ ಮಿಠಾರಿ ಅವರು ಇಂದು ರೈತರು ಲಿಂಗನಮಠ ಗ್ರಾಮಕ್ಕೆ ಒಂದು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಹೋರಾಟ ಮಾಡಿದ್ದೇವೆ ಅಂತ ಹೇಳಿ ನಮಗೆ ಕರೆಸಿದ ಹಿನ್ನೆಲೆಯಲ್ಲಿ ಯಾವಾಗೋಸ್ಕರ ಇವತ್ತು ಯಾವಾಗೋಸ್ಕರ ಹೋರಾಟ ಕೈಗೊಂಡಿದ್ದಾರೆ ಅಂತ ಕೇಳಿದಾಗ ನಾವು ಹೋರಾಟ ಅವರು ಒಂದು ವಿಷಯ ಹೇಳಿದಾಗ ಈ ಗ್ರಾಮದ ಕೆರೆಗೆ ಚಿಕ್ಕ ನೀರಾವರಿ ಇಲಾಖೆಯಿಂದ 40 ಲಕ್ಷ ರೂಪಾಯಿ ಮಂಜೂರಾಗಿದೆ ಅಂತ ಹೇಳ್ತಾರೆ. ಇದು ನೋಡಲಿಕ್ಕೆ ಇದೊಂದು ಕೆರೆ ಇದೆ, ಕಲ್ಲಪ್ಪನ ಕೆರೆ ಅಂತ ಒಂದು ಇದೆ. ಗ್ರಾಮಸ್ಥರ ಒಂದು ನೀರು ಇದು ಹೊಲ ಗದ್ದೆಗಳಿಗೆ ಹೋಗಿ ಹೊಲ ಹಾಳಾಗೋದ್ರಿಂದ ಇದಕ್ಕೊಂದು 40 ಲಕ್ಷ ರೂಪಾಯಿ ಚಿಕ್ಕ ನೀರಾವರಿ ಇಲಾಖೆಯಿಂದ ಒಂದು ಮಂಜೂರಾದಂಥ ಇದು ನೀರು ಹೋಗಲು ಒಂದು ಚಿಕ್ಕ ಡ್ಯಾಮ್ ಕಟ್ಟಿ ಇದಕ್ಕೆ ನೀರಾವರಿ ಸಲುವಾಗಿ ಒಂದು ಕಾಲುವೆ ಮಾಡಿದ್ದನ್ನು ನಾವು ತೋರಿಸ್ತೀನಿ. ಇಲ್ಲಿ ಯಾವಾಗಲೂ ಈ ಒಂದು ಮುಗ್ಧ ರೈತರಿಗೆ ಸರ್ಕಾರ 40 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದನ್ನು ಇಂದು ನಮಗೆ ಅನಿಸ್ತಾ ಇದೆ ಇದು ಒಂದು ಸುಮಾರು 5-6 ಲಕ್ಷ ರೂಪಾಯಿದಲ್ಲಿ ಒಂದು ಕೆಲಸ ಮಾಡಿ ಇದೊಂದು ಆನೆ ಏನು ಕರೆದು ಜಾರ ನೀರು ತುಂಬಿದ ನಂತರ ಇದೊಂದು ಜಾರ್ ಅಂತ ಹೇಳ್ತಾರೆ. ಈ ಜಾರಕ್ಕೆ 2023ರಲ್ಲಿ ಮಂಜೂರಾದಂಥ ಕಾಮಗಾರಿ ಇದುವರೆಗೆ ಪೂರ್ಣಗೊಂಡಿಲ್ಲ. ಒಂದು ಇಲ್ಲಿ ರೈತ ಸಂಘದ ಗ್ರಾಮಸ್ಥರು ಹೋರಾಟ ಮಾಡಿದಾಗ ಕೇವಲ 3 ಅಡಿಯಷ್ಟು ಒಂದು ಫೌಂಡೇಶನ್ ಹಾಕಿ ಹೋಗಿದ್ರು. ಹೋರಾಟ ಮಾಡಿದ ನಂತರ ಮತ್ತೊಂದು 3 ಫುಟ್ ಫೌಂಡೇಶನ್ ಮಾಡಿದ್ದಾರೆ. ಇದನ್ನು ಬಿಟ್ಟರೆ ಮತ್ತು ಇದು ಏನೂ ಕಾಣ್ತಾ ಇಲ್ಲ. ಈ ಗ್ರಾಮದ ಒಂದು ರಸ್ತೆ ಅಂತ ಇಲ್ಲಿ ಒಂದು ಸೇತುವೆಗೆ ಒಂದು ನೀರು ಹೋಗಲು ಒಂದು ಗಟಾರನ್ನು ಮಾಡಿದ್ದಾರೆ. ಇಷ್ಟು ಮಾಡಿ ಇವ್ರ ರೊಕ್ಕ 40 ಲಕ್ಷ ರೂಪಾಯಿ ಒಂದು ಮಂಜೂರು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಈ ಕಾಮಗಾರಿ ಮಾಡಲು ಹೋಗಿ ಈ ರಸ್ತೆ ಸಹ ಹದಗೆಟ್ಟು ಹೋಗಿದೆ. ಇದು ಗ್ರಾಮ ಪಂಚಾಯಿತಿಯವರು ವ್ಯಾಪ್ತಿಗೆ ಇದೊಂದು ರಸ್ತೆ ಬರ್ತದೆ. ಕಾಂಟ್ರಾಕ್ಟರ್ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತದೆ. ಇದು ರಸ್ತೆ ಗ್ರಾಮ ಪಂಚಾಯಿತಿಯವರು ಮಾಡಬೇಕಾಗಿದೆ. ಸಾವಿರಾರು ರೈತರು ಹೊಲ ಗದ್ದೆಗಳಿಗೆ ಹೋಗ್ತಾರೆ. ಇದಕ್ಕೊಂದು ಕೆಸರು ಗದ್ದೆಯಲ್ಲೇ ಓಡಾಡುವಂಥ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ಇವತ್ತು 40 ಲಕ್ಷ ರೂಪಾಯಿ ಮಂಜೂರಾದಲ್ಲಿ ಈ ಒಂದು ಕಾಮಗಾರಿಯು ಇದೊಂದು ಇದು ಸ್ಕೂಲ್ ಕಟ್ಟಿ ಇದೊಂದು 200 ಮೀಟರ್ ಅಷ್ಟು ರಸ್ತೆ ಮಾಡಿದ್ದಾರೆ. ಇದು ಗಟಾರ ಇಷ್ಟು ಬಿಟ್ಟರೆ ಯಾವುದೇ ಕಾಮಗಾರಿಗಿಲ್ಲ. ನಮ್ಗೆ ಅನಿಸ್ತಿದೆ ಕೇವಲ ಒಂದು 5-6 ಲಕ್ಷ ರೂಪಾಯಿದಲ್ಲಿ ಕೆಲಸ ಆದಂಥದ್ದು 40 ಲಕ್ಷ ರೂಪಾಯಿ ಇದನ್ನು ಖರ್ಚು ತೋರಿಸ್ತಾ ಇದ್ದಾರೆ. ಇದರ ಬಗ್ಗೆ ತಪ್ಪಿಸ್ತಾ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳದಲ್ಲಿ ಮತ್ತು ಕಾಂಟ್ರಾಕ್ಟರ್ ಮೇಲೆ ಕ್ರಮ ಕೈಗೊಳ್ಳಬೇಕು. ಆಗದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡಲಾಗ್ತದೆ. ಮತ್ತು ಇಂಥ ಸರ್ಕಾರ ಯಾವಾಗಲೂ ನೀವು ಮಾಡ್ತಕ್ಕಂಥ ಕೆಲಸಗಳು